ಹಳ್ಳಿಯಿಂದ ದಿಲ್ಲಿವರೆಗೂ ನಿಂತ ರೌಡಿಗಳ ತಲೆಯ ಮೇಲೆ ಕಾಲುಟ್ಟು ಬರುವ ಈ ಟೈಗರ್ನ ಗಡುವಿಗೆ ಪಕ್ಕದ ಅಂದಿನ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ಕೊಡಲು ಹೂಮಾಲೆ ಹಾಕಿಸಿಕೊಂಡನು. ಹತ್ತುವುದಲೇ ನನ್ನ ಮಡಲಲ್ಲಿ ಸೇರಿದ ಬೆಂಕಿ. ಈ ಬೆಂಕಿಯಲ್ಲಿ ನಿಮ್ಮ ವಂಶವನ್ನು ಸುಟ್ಟು ಹಾಕಿ ನಿಮ್ಮ ತಂದೆಯ ನಿಮಗೂ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಂಡಿದ್ರೆ ನಾನು ಈ ಊರು ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಜಿತೇಂದ್ರ, ಈ ಜಿತೇಂದ್ರ ರೆಡಿಯಾಗಿ ನಿಮ್ಮ ಮನೆಯಲ್ಲಿ ನಿಂತಿದ್ದಾನೆ. ಅದೇನೆಂದು ಬೇಗ ಹೇಳಿ ಅವರೇ. ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ಈ ದೇವೇಗೌಡರಿಗೆ ವೈರಿಯ ರಕ್ತ ಬೇಕಾಗಿದೆ. ಈ ಮುಂದೆ ಆ ವೈರಿಯ ರಕ್ತ ಬೇಕೆಂದು ನನಗೆ ಅವತ್ತೇ ತಿಳಿಸಿದರೆ ನಿಮ್ಮ ತಂಗಿ ಅವನಿಗೆ ಹಾರ ಹಾಕಿ ಕಳಸಾರಕ್ಕೆ ಎತ್ತಿ ಹಿಡಿಯುವನ್ನ ಆಗಲಿ ನನ್ನ ಕತ್ತಿಯಿಂದ ಅವನ ನೆತ್ತಿಯನ್ನೇ ನಿಮ್ಮಿಬ್ಬರ ಮಾತನ್ನ ಅಂತ ಸೋತ ಸೇಡಿಗಾಗಿ ನೀವೇನಾದ್ರೂ ಅವನಿಗೆ ಮಾಡಿದ್ದಿದ್ರ ಅದೇ ಸೋತ ಸೇಡಿನಾಗ ಈ ಗೌಡನೇ ಅವನನ್ನ ಬಂಧಿಸುವನೆಂದು ಇಡೀ ಊರ್ ಜನ ಮಾತಾಡ್ತಿತ್ತು. ಅದು ನಿಮಗೆ ಅಪಕೀರ್ತಿದ್ದು ಪಡುತ್ತಿತ್ತು ಗೌಡ್ರೆ. ಅದು ಹಾಗಲ್ಲ. ನಿನ್ನ ಮಾತಿನಲ್ಲಿ ನಿಜವಿದೆ. ಆದ್ರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನೀಗಲ್ಲ. ಏನು ಮಾಡಲಿ? ನೀವೇನ್ ಮಾಡೋದು ಬೇಡಗಳು. ನೋಡಿ, ಈಗ ನಮ್ಮ ಮುತಾಲಿಕ ಅವನ ಭೇಟಿಯಾಗಿ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ಆ ಕ್ರಾಂತಿವೀರ ಇಲ್ಲಿಗೆ ಬಂದು ನಮ್ಮೆಲ್ಲ ಕಂಡೀಷನ್ಗೆ ಒಪ್ಪಿದ ಸರಿ. ಇಲ್ಲ ಅಂದ್ರೆ ಇದ್ದೇ ಅದೇ ಅಲ್ಲ. ನೋಡ್ರಿ, ಇದೆಲ್ಲ ಈ ಕತ್ತಿಯ ಗ್ರಾಮದು ದಾನಶೂರ ಧರ್ಮ ರತ್ನಾಕರ ಕ್ರಿಯಾಶೀಲ ರಾಜಯಸಿ ರಾಮರಿಗೆ ಮುತಾಲಿಕನ ನಮಸ್ಕಾರಗಳು. ಬಾಮುತಲಿ ಬಾ. ಹೋರ ಕೆಲಸ ಹಣ್ಣು ಅಥವಾ ಕಾಯೋ? ಯಾಕೆ ಕಸಗೈರಿ ಅಪ್ಪ ಅನ್ನೋದು ಈ ಮುತಾಲಿಕ ಹಿಸ್ಟ್ರಿದಾಗ ಇಲ್ರಿ ಗೌಡ್ರ, ಇಲ್ರಿ. ಹಾ, ನಮಸ್ಕಾರ ಗೌಡ್ರಿ. ಬಾ ಕ್ರಾಂತಿವೀರ್ ಬಾ. ನಮಸ್ಕಾರ ಎನ್ನುವ ಈ ನಿನ್ನ ನುಡಿ ನನ್ನ ಹೃದಯ ಮಿಡಿತವನ್ನೇ ಬದಲಾಯಿಸಿತು. ಬಾ. ಇರ್ಲಿ ಗೌಡ್ರಿ, ಇರ್ಲಿ. ಅದೇನೋ ಬರ್ಲಿಕ್ಕೆ ಹೇಳಿ ಕಳಿಸಿದಂತೆ, ಯಾಕೆ? ಹೌದು, ಮೊನ್ನೆ ಸ್ಪರ್ಧೆಯಲ್ಲಿ ಗೌಡನ ಮಗಳೇ ನನ್ನ ಕೊರಳಿಗೆ ಹೂಮಾಲೆ ಹಾಕಿ ಪ್ರತಿ ಸಮಾರಂಭವನ್ನು ಆರೋಪಿ ಮಾಡಿದ ಎಂದು ಹೇಳ್ತಿದ್ರೆ ಯಾಕೆ? ಏನು ಸ್ಪರ್ಧೆಯಲ್ಲಿ ಗೆದ್ದ ವಿಷಯ ಹೇಳ್ಕೊಂಡ್ರೆ ಅದು ತಪ್ಪೇ? ಹೌದು ಹೌದು, ಅದು ಶುದ್ಧ ಪೂರಾ ತಪ್ಪು. ಯಾಕಂದ್ರ ಈ ಗೌಡಿಗೆ ಮಾಡಿ ಅವನು ಮಾಡಿದ ವಿಷಯ ಅಷ್ಟೇ ಅಲ್ಲ, ಇದು 70 ಹಳ್ಳಿಯ ಮರ್ಯಾದ ವಿಷಯ. ನೀವೊಂದು ಸ್ಪರ್ಧೆ ಗೆದ್ದೆ ಅಂದ್ರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಮಾಡಿಯಪ್ಪ. ಆದ್ರೆ ಊರು ಮುಂದೆ ಹೇಳಾಗತ್ತ ನಮ್ಮ ಗೌಡ್ರನ್ನ ಕಬ್ಬಿನ ಕಸ ತೆಗೆಯೋ ಮಾಡಿ, ಏನು ಉಳ್ಳಾಗಡ್ಡೆ ಕಸ ತೆಗೆಯೋ ಮಾಡಿ, ಏನು ಹೆಣ್ಣಿ ಬೆಳೆಯೋ ಮಾಡಿ. ನೋಡ್ತಮ್ಮ, ನಮ್ಮ ಗೌಡ್ರ ಹಾದ್ಯಾಗ ಹೋದ್ರ ನಾಗರ ಹಾವು ಸಿಕ್ ತರ ನಿಂತೈತಿ. ಜಗಳಗಿಗಳು ಬ್ಯಾಡ ಅಂತೇಳಿ ಒಂದು ಸಂಧಾನ ವಿಷಯ ಕರ್ಸಿವಿ. ಓತಮ್ಮ, ಸಂಧಾನ ವಿಷಯ ಕರ್ಸಿವಿ. ಸಂಧಾನ
ಅಂಚನ ಬಗ್ಗಿಸಲ ಹೊಡಿಬೇಕಂತ ಮಗಳು ಹಾರ ಹಾಕಿ ಆರತಿ ಮಾಡಿಲ್ಲ ಅಂತ ಹೇಳಬೇಕಲ್ಲ ಸಂಧಾನ. ಇಲ್ಲ ಈ ನಿನ್ನ ಶೂನ್ಯತೆಗೆ ನೋಡಿ ನನಗೆ ನಾಚಿಕೆ ಬಂದೈತಿ. ನೀನು ಊರಲ್ಲಿ ನೀನು ಮಾಡಂತ ಸಂಧಾನ. ಯಾವ ಸಂಧಾನ ಹೇಳಿ ಗೌಡ್ರಿ, ಹೇಳಿ. ಇದು ಯಾವುದಲ್ಲ, ನೀನಿನ ಸೂರ ಧೀರ ತನಕ ನಾನು ಮೆಚ್ಚಿದ್ದೇನೆ. ಆದ್ರ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗಣ. ನೀನು ನನ್ನ ಕಂಡೀಷನ್ಗೆ ಒಪ್ಪುದಾದ್ರೆ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನೀನ್ ಕೇಳಿದಷ್ಟು ನಾನು ಬರ್ತೀನಿ. ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸ್ಕೊಳ್ಳಾಕ ನೀನೇನು ಆ ಹಿರಣ್ಯಕಶ್ಯಪನ ಮೊಮ್ಮಗ ಬಲಿ ಚಕ್ರವರ್ತಿನ? ಇಲ್ಲ, ಕರ್ಣಕುಂಡಲ ದಾನ ನೀಡಿದ ದಾನಶೂರ